ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಪ್ರೀತಿಯ ನಿರಾಕರಣೆ ಎಂತಹ ಭೀಕರ ಪ್ರಳಯವನ್ನು ಕೂಡ ತಂದಿಡುತ್ತೆ ಅನ್ನೋದಕ್ಕೆ ಇವತ್ತು ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಂಥ ಈ ಭೀಕರ ಘಟನೆಯ ಸಾಕ್ಷಿ. ವೀಕ್ಷಕರೇ, ಚಲಿಸ್ತಾ ಇದ್ದಂಥ ಊಬರ್ ಕ್ಯಾಬ್ ಒಳಗೆ ನಡೆದಂಥ ಭೀಕರವಾದಂಥ ಗೇಮ್. ತನ್ನ ಮದುವೆ ಪ್ರಸ್ತಾಪವನ್ನು ಒಪ್ಪಲಿಲ್ಲ ಅನ್ನೋ ಒಂದೇ ಒಂದು ಹಠಕ್ಕೆ ಪ್ರೇಯಸಿಗೆ ಕಾರ್ನೊಳಗೆ ಮನಸ್ಸೋ ಇಚ್ಛೆ ಹಲ್ಲೆಯನ್ನು ಮಾಡಿ ಬಳಿಕ ಕಾರ್ನ ಎಲ್ಲ ಡೋರ್ಗಳನ್ನು ಕೂಡ ಸೆಂಟ್ರಲ್ ಲಾಕ್ ಮಾಡಿಕೊಂಡು ತಾನೇ ತಂದಿದ್ದಂಥ ಪೆಟ್ರೋಲ್ ಸ್ಫೋಟಕಗಳನ್ನು ಕೂಡ ಸಿಡಿಸ್ಕೊಂಡು ಪ್ರಾಣವನ್ನೇ ಕಳೆದುಕೊಂಡಂಥ ಭಗ್ನ ಪ್ರೇಮಿಯ ಭಯಾನಕ ಕಹಾನಿ ಇದು. ಇಡೀ ಹೆದ್ದಾರಿಯನ್ನು ನಡಗಿಸಿದಂಥ ರಹಸ್ಯ ಸ್ಫೋಟದ ಹಿಂದಿರ್ತಕ್ಕಂಥ ಕರಾಳ ಕಥೆ ಏನು? ಆ ಸಾವಿನ ಮುಖದಿಂದ ಸಿನಿಮಾ ಶೈಲಿಯಲ್ಲಿ ಜಿಗಿದು ಆ ಯುವತಿ ಪ್ರಾಣವನ್ನು ಉಳಿಸ್ಕೊಂಡಿದ್ದು ಹೇಗೆ? ಇದೆಲ್ಲ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಅಂಕೋಲಾ ಮೂಲದ 30 ವರ್ಷದ ನಾಗೇಂದ್ರ ಬೆಂಗಳೂರಿನಲ್ಲಿ ಡೆಲಿವರಿ ಬಾಯ್ ಕೆಲಸ ಮಾಡ್ಕೊಂಡಿದ್ದಂತೆ. ಅದೇ ಊರಿನ 23 ವರ್ಷದ ರಮ್ಯಾ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಕಳೆದ 2 ವರ್ಷಗಳಿಂದ ಇಬ್ಬರ ನಡುವೆ ಪರಿಚಯ ಇತ್ತು. ಆದರೆ ಈ ನಾಗೇಂದ್ರನ ಈ ಕೆಟ್ಟ ಮನಸ್ಥಿತಿಯ ವರ್ತನೆ ಕಂಡು ಬಲವಂತದ ಮದುವೆ ಬೇಡವೇ ಬೇಡ ಅಂತ ಹೇಳಿ ಬೇಸತ್ತು ರಮ್ಯಾ ಆತನ ಫೋನ್ ನಂಬರ್ನು ಕೂಡ ಬ್ಲಾಕ್ ಮಾಡಿ ದೂರ ಆಗಿದ್ದರು. ಒಂದು ಕಡೆ ಇದೇ ಹಠಕ್ಕೆ ಬಿದ್ದಂಥ ನಾಗೇಂದ್ರ ಆಕೆಯನ್ನು ಮುಗಿಸ್ಬಿಡಬೇಕು, ನನಗೆ ಸಿಗದೇ ಇದ್ದರೆ ಆಕೆ ಬದುಕಿರೋದಾದರೂ ಯಾಕೆ ಅಂತ ಹೇಳಿ ಮನೆಯಿಂದಲೇ ಪ್ಲ್ಯಾನ್ ಮಾಡಿಕೊಂಡು ಪೆಟ್ರೋಲ್ ತುಂಬಿದಂಥ ಸ್ಫೋಟದ ವಸ್ತುಗಳನ್ನು ಬ್ಯಾಗ್ನಲ್ಲಿ ತುಂಬಿಕೊಂಡು ರೆಡಿ ಮಾಡಿಕೊಂಡೇ ಬಂದುಬಿಟ್ಟಿದ್ದ. ರಮ್ಯ ಇನ್ನೇನು ಕೆಲಸಕ್ಕೆ ಹೊರಟಾಗ ನಾಗೇಂದ್ರ ಆಕೆಯನ್ನು ಅಡ್ಡಗಡ್ತಾನೆ. ಪೊಲೀಸ್ಗೆ ಹೇಳಿದ್ರೆ ಇಲ್ಲೇ ಮುಗಿಸ್ಬಿಡ್ತೀನಿ ಅಂತ ಹೆದರಿಸ್ತಾನೆ. ಜೊತೆಗೆ ತಾನೇ ಮೊದಲೇ ಬುಕ್ ಮಾಡಿದಂಥ ಕ್ಯಾಬ್ ಒಳಗೆ ಬಲವಂತವಾಗಿ ತಳ್ಳಿ ಆಕೆಯನ್ನು ಅಪಹರಣ ಮಾಡೋ ಪ್ಲ್ಯಾನ್ ಮಾಡ್ತಾನೆ. ಇದೆಲ್ಲವೂ ಕೂಡ ಈ ಹಂತಕ್ಕೆ ಹೋಗುತ್ತೆ. ಈ ಥರದೊಂದು ದೊಡ್ಡ ಪ್ಲ್ಯಾನನ್ನು ಮಾಡ್ಕೊಂಡು ಬಂದಿದ್ದಾನೆ ಅನ್ನೋದು ಯಾವುದೂ ಕೂಡ ಗೊತ್ತಿರೋದಿಲ್ಲ. ಆದರೆ ಕಿಡ್ನಾಪ್ ಅಂತೂ ಆಗಿದೆ ಅನ್ನೋದು ಇದೇ ರಮ್ಯ ಅವರ ಗೆಳತಿಗೆ ಸೂಕ್ಷ್ಮವಾಗಿ ಆರಂಭದಿಂದಲೇ ಕ್ಯಾಬ್ ಹತ್ತಬೇಕಾದ್ರೆ ಗೊತ್ತಾಗುತ್ತೆ. ತಕ್ಷಣಕ್ಕೆ ಅವರ ಗೆಳತಿ ರಮ್ಯಾ ಗೆಳತಿ ಪೊಲೀಸ್ನವ್ರಿಗೆ ಕರೆ ಮಾಡಿ ಮಾಹಿತಿಯನ್ನು ಮುಟ್ಟಿಸುವ ಕೆಲಸವನ್ನು ಮಾಡ್ತಾರೆ. ನೋಡಿ, ಚಾಲಕ ಪ್ರವೀಣ್ಗೆ ಊಬರ್ ಡ್ರೈವರ್ ಪ್ರವೀಣ್ಗೆ ಅಂಕೋಲಾಕ್ಕೆ ತುರ್ತಾಗಿ ನಾನು ಹೋಗಬೇಕು ಅಂತ ಸುಳ್ಳು ಹೇಳಿ ಗಾಡಿಯನ್ನು ಹತ್ತುತ್ತಾನೆ. ಅದಾದ ನಂತರ ಕಾರಲ್ಲಿ ಶುರುವಾಗಿದ್ದು ಹೈ ಡ್ರಾಮಾ. ಡ್ರೈವರ್ ಕಂಗಾಲಾಗಿ ಹೋಗಿಬಿಡ್ತಾನೆ. ನಾಗೇಂದ್ರ ನನ್ನ ನಂಬರ್ನ ಯಾಕೆ ಬ್ಲಾಕ್ ಮಾಡಿದೆ, ನನ್ನ ಮದುವೆ ಆಗ್ತೀಯೋ ಇಲ್ವೋ ಅಂತ ರಮ್ಯಾಗೆ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ರಮ್ಯಾ, ನನಗೆ ನಿನ್ನ ಸಹವಾಸ ಬೇಡವೇ ಬೇಡ ನಾಗೇಂದ್ರ, ಪ್ಲೀಸ್ ನನ್ನನ್ನು ಬಿಟ್ಟು ಬಿಡು ಅಂತ ಪ್ರತ್ಯುತ್ತರ ಕೊಡಲಿಕ್ಕೆ ಶುರು ಮಾಡ್ತಾಳೆ. ನಾಗೇಂದ್ರ, ನನಗೆ ಸಿಗದಂಥ ನೀನು ಯಾರಿಗೆ ಸಿಗಬಾರ್ದು ಅಂತ ಹೇಳಿ ಬ್ಯಾಗ್ನಿಂದ ಮಾರಕಾಸ್ತ್ರಗಳನ್ನು ತೆಗೆದು ರಮ್ಯಾ ಅವರಿಗೆ ಸಿಕ್ಕ ಕಡೆ ಹಲ್ಲೆಗೆ ಮುಂದಾಗ್ತಾನೆ. ತಲೆ ಭಾಗಕ್ಕೆ, ಕತ್ತಿನ ಭಾಗಕ್ಕೆ ಭಾಳಷ್ಟು ಗಾಯಗಳು ಕೂಡ ಆಗಿದ್ದಾವೆ. ನೋಡಿ, ಮಾಧ್ಯಮಗಳ ಮುಂದೆ ಡ್ರೈವರ್ ಹೇಳೋ ಹಾಗೆ, ಜಯನಗರದಿಂದ ನನಗೆ ಪಿಕಪ್ ಬಂತು, ಊಬರ್ ಓಡಿಸ್ತಾ ಇದ್ದೀನಿ ನಾನು. ಇಬ್ಬರು ಆರಂಭದಲ್ಲಿ ಚೆನ್ನಾಗೇ ಇದ್ದರು, ಗಾಡಿಯನ್ನು ಹತ್ಕೊಂಡ್ರು. ಯಾವಾಗ ನಾನು ಡೀಸೆಲ್ ಹಾಕಿಸ್ಲಿಕ್ಕೆ ಅಂತ ಗಾಡಿ ನಿಲ್ಲಿಸಿದೆ, ಅಲ್ಲಿಂದ ಈ ದೊಡ್ಡ ರಾದ್ದಂತ ಶುರುವಾಗಿದ್ದು. ನನಗೆ ನಿರಂತರವಾಗಿ ಕರೆಗಳು ಬರಲಿಕ್ಕೆ ಶುರುವಾಗಿತ್ತು. ನಮ್ಮ ಕುಟುಂಬದ ಮನೆಯಿಂದಲೂ ಕೂಡ ನನಗೆ ಫೋನ್ ಮಾಡ್ತಾಯಿದ್ರು. ಪೊಲೀಸ್ನವ್ರು ಇಲ್ಲಿಗೆ ಫೋನ್ ಮಾಡಿದರು, ನೀನು ಯಾರನ್ನೋ ಅಪಹರಿಸಿದ್ಯಾ ಅನ್ನೋ ಥರದಲ್ಲಿ, FIR ಮಾಡ್ತಾರಂತೆ, ಹುಷಾರಾಗಿರು ಅನ್ನೋ ಥರದಲ್ಲಿ ನಿರಂತರವಾದಂಥ ಫೋನ್ ಕರೆಗಳು ಡ್ರೈವರ್ಗೆ ಬರ್ತಾ ಇರುತ್ತೆ. ರಮ್ಯಾ ನಾಗೇಂದ್ರ ಹಿಂದೆ ಕೂತು ಇದನ್ನೆಲ್ಲವನ್ನು ಕೂಡ ಗಮನಿಸ್ತಾ ಇರ್ತಾರೆ. ಇದು ಒಂದು ಹಂತಕ್ಕೆ ಪೊಲೀಸ್ ಮಟ್ಟಿಗೂ ಕೂಡ ಹೋಗಿಬಿಟ್ಟಿದೆ ಅಂತ ಡ್ರೈವರ್ಗೆ ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ಅವರು ಕೂಡ ಕನ್ಫ್ಯೂಷನ್ನಲ್ಲಿದ್ದಾರೆ, ಟೆನ್ಷನ್ನಲ್ಲಿದ್ದಾರೆ. ಯಾವಾಗ ನಾಗೇಂದ್ರನಿಗೆ ನಾನು ಪೊಲೀಸರ ತುತ್ತಾಗ್ತೀನಿ, ಅವ್ರು ನನ್ನನ್ನು ಹೇಗಿದ್ದರೂ ಕೂಡ ಹಿಡಿತಾರೆ ಅನ್ನೋದು ಗೊತ್ತಾಯಿತು, ಅಲ್ಲಿಂದ ಈ ಕಿರಿಕಿರಿ ಮತ್ತು ಹೈ ಡ್ರಾಮಾ ಮತ್ತು ಜಗಳ ಎಲ್ಲವೂ ಕೂಡ ಜೋರಾಗಲಿಕ್ಕೆ ಶುರುವಾಗುತ್ತೆ. ಇನ್ನೇನು ಕಾರು ತುಮಕೂರಿನ ಕಳ್ಳಂಬೆಳ್ಳ ಪೊಲೀಸ್ ಠಾಣಾ ವ್ಯಾಪ್ತಿಯ ಜೋಗಿಹಳ್ಳಿ ತಲುಪ್ತಾ ಇದ್ದಾಗೆ ಜಗಳ ವಿಕೋಪಕ್ಕೆ ಹೋಗುತ್ತೆ. ರಮ್ಯಾ ನೆತ್ತರಿನ ಮಡುವಿನಲ್ಲಿ ಬಿದ್ದರೂ ಕೂಡ ಧೃತಿಗೆಡದೆ ನಾಗೇಂದ್ರ ಬ್ಯಾಗ್ನಿಂದ ಪೆಟ್ರೋಲ್ ಸ್ಫೋಟಕಗಳನ್ನು ಹೊರಗೆ ತೆಗಿತಾನೆ. ರಮ್ಯಾ ತಕ್ಷಣ, ಅಣ್ಣ, ಇವನ ಹತ್ರ ನಮ್ಮನ್ನು ಮುಗಿಸೋ ಭೀಕರವಾದಂಥ ಸಿಡಿಯೋ ವಸ್ತು ಇದೆ ಅಂತ ಹೇಳಿ ಕಿರ್ಚಾಡಲಿಕ್ಕೆ ಶುರು ಮಾಡ್ತಾರೆ. ನೋಡಿ, ಆ ಸಮಯದಲ್ಲಿ ಚಾಲಕ ಗಾಬರಿಯಾಗಿ ಹಿಂದೆ ಏನಾಗ್ತಾ ಇದೆ ಅಂತೇಳಿ ಅಲ್ಲಿವರೆಗೂ ಕೂಡ ಅವನು ತುಂಬ ಅಬ್ಸರ್ವ್ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅದು ಒಂದು ಪ್ರೈವಸಿ. ಯಾವುದೇ ಊಬರ್ ಡ್ರೈವರ್ ಆದರೂ ಕೂಡ ಅದನ್ನು ಫಾಲೋ ಮಾಡ್ತಾರೆ. ಈ ವ್ಯಕ್ತಿ ಕೂಡ, ಪ್ರವೀಣ್ ಕೂಡ, ಹಿಂದೆ ಏನೇ ಸಣ್ಣ ಪುಟ್ಟ ಜಗಳಗಳು, ಅವ್ರ ಫ್ಯಾಮಿಲಿ ಜಗಳ ಇರುತ್ತೆ ಅಂದ್ಕೊಂಡು ಸುಮ್ಮನಾಗಿದ್ದರು. ಯಾವಾಗ ಕಿರ್ಚಾಡಲಿಕ್ಕೆ ಶುರು ಮಾಡಿದ್ರು, ಆವಾಗ ಹಿಂದೆ ತಿರುಗಿ ನೋಡಿದಾಗ ಅವನ ಕೈ ಮೇಲೆ ಒಂದು ಪೆಟ್ರೋಲ್ ಸ್ಫೋಟಕ ಇತ್ತಂತ. ಅದನ್ನು ಆರಂಭದಲ್ಲಿ ಕಿತ್ಕೊಂಡು ಒಂದನ್ನು ಹೊರಗೆ ಎಸಿತಾನೆ. ಇನ್ನೂ ಕೂಡ ಅದು ಕಿಡಿ ಹಚ್ಚಿರೋದಿಲ್ಲ. ಯಾವಾಗ ಹುಡುಗಿ ರಮ್ಯಾ ಡೋರನ್ನು ತೆಗೆದು ಅವರಿವ್ರನ್ನ ಕೂಗಿ ಬೈಕನ್ನು ಹತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅದಾದ ಮೇಲೆ ಮತ್ತೆ ಕಿಡಿಯನ್ನು ಹಚ್ಚಲಿಕ್ಕೆ ಶುರು ಮಾಡಿದಾಗ ಅಲ್ಲಿ ಕಾರ್ನೊಳಗಿದ್ದಂಥ ಎಲ್ಲ ಡಾಕ್ಯುಮೆಂಟ್ಸ್ನ ತೆಗೆದುಕೊಂಡು ಡ್ರೈವರ್ ಕೂಡ ಅಲ್ಲಿಂದ ಪರಾರಿ ಆಗ್ತಾರೆ. ಜೀವ ಉಳಿಸ್ಕೊಳ್ಳಿಕ್ಕೆ ಮುಂದಾಗ್ತಾರೆ. ಅಲ್ಲಿಗೆ ಆ ಕಾರ್ ಏಕಾಏಕಿಯಾಗಿ ಸ್ವಲ್ಪ ಕ್ಷಣದಲ್ಲೇ ಸ್ಫೋಟಗೊಂಡು ಬಿಡುತ್ತೆ. ನೋಡಿ, ಇಬ್ಬರು ಹೊರಗೆ ಬರ್ತಾ ಇದ್ದಾಗೆ ಆ ಸೈಕೋ ನಾಗೇಂದ್ರ ಕಾರ್ನ ಎಲ್ಲ ಡೋರ್ಗಳನ್ನು ಸೆಂಟ್ರಲ್ ಲಾಕ್ ಮಾಡ್ಕೊಳ್ತಾನೆ. ತನ್ನ ಬಳಿ ಇದ್ದಂಥ ಕಚ್ಚಾ ಪೆಟ್ರೋಲ್ ಸ್ಫೋಟವನ್ನು ಸ್ಫೋಟಿಸ್ಕೊಳ್ತಾನೆ. ಕ್ಷಣಾರ್ಧದಲ್ಲಿ ಇಡೀ ಕಾರು ಬೆಂಕಿಯ ಹುಂಡೆಯಾಗಿ ಮಾರ್ಪಟ್ಟು ನಾಗೇಂದ್ರ ಕಾರಿನೊಳಗೆ ಸಂಪೂರ್ಣವಾಗಿ ಕರ್ಕಲಾಗಿ ಹೋಗಿಬಿಡ್ತಾನೆ.
ಇದೊಂದು ಪೂರ್ವ ನಿಯೋಜಿತ ಕೃತ್ಯ. ನಾಗೇಂದ್ರ ಕೇವಲ ಹಲ್ಲೆ ಮಾಡಲಿಕ್ಕೆ ಸಣ್ಣ ಪುಟ್ಟ ಅಸ್ತ್ರಗಳನ್ನು ಮಾತ್ರ ತಂದಿರಲಿಲ್ಲ. ಈ ರೀತಿಯಾಗಿ ಪೆಟ್ರೋಲ್ನ ಸ್ಫೋಟಗಳನ್ನೇ ಬೆಂಗಳೂರಿನಿಂದಲೇ ಸಿದ್ಧಪಡಿಸ್ಕೊಂಡು ತಂದಿದ್ದ ಅನ್ನೋದು FSL ತನಿಖೆಯಿಂದ ಬಯಲಾಗಿರೋದು. ಸದ್ಯಕ್ಕೆ ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥ ರಮ್ಯಾ ತುಮಕೂರು ಜಿಲ್ಲಾಸ್ಪತ್ರೆಯ ICUನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಕಳ್ಳಂಬೆಳ್ಳ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಚುರುಕುಗೊಳಿಸಿದ್ದಾರೆ. ಚಾಲಕ ಪ್ರವೀಣ್ ಪಾಪ ಅಮಾಯಕ ವ್ಯಕ್ತಿ. ಅವನಿಗೆ ಇದೊಂದು ಸಾಮಾನ್ಯ ರೈಡ್ ಅಷ್ಟೇ. ಬೆಂಗಳೂರಿನ ಸಿದ್ದಾಪುರದಿಂದ ಅಂಕೋಲಾಕ್ಕೆ ಹೋಗಲಿಕ್ಕೆ ನಾಗೇಂದ್ರ ಈ ಖಾಸಗಿ ಕ್ಯಾಬನ್ನು ಬುಕ್ ಮಾಡಿಕೊಂಡಿದ್ದು. ಇಬ್ಬರೂ ಒಟ್ಟಿಗೆ ಕಾರ್ ಹತ್ತಿದಾಗ ಪ್ರವೀಣ್ಗೆ ಯಾವುದೇ ಅನುಮಾನ ಕೂಡ ಬಂದಿರಲಿಲ್ಲ. ನಾಗೇಂದ್ರ ಆತನ ಹಿನ್ನೆಲೆ ಬಗ್ಗೆ ನಿಮಗೆ ಇನ್ನೊಂದಿಷ್ಟು ಹೆಚ್ಚಿನ ಮಾಹಿತಿ ಬೇಕು ಅಂದರೆ, ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹೆಬ್ಬುಲ್ ಗ್ರಾಮದವನು. ಈತನ ಕುಟುಂಬ ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬನೇ, ಊರಿನಲ್ಲೇ ನೆಲೆಸಿದೆ. ನಾಗೇಂದ್ರ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಸರಿಯಾದಂಥ ಕೆಲಸ ಇಲ್ಲದೆ ಬೇಜವಾಬ್ದಾರಿ ತನ್ನಿಂದ ಜವಾಬ್ದಾರಿ ಇಲ್ಲದೆ ಅಬ್ಬೆ ಪಾರಿಯಂತೆ ಅಲ್ದಾಡ್ಕೊಂಡಿದ್ದಂತೆ. ಕೆಲಸ ಹುಡುಕೊಂಡು ಹಾಗೂ ರಮ್ಯಾಳನ್ನು ಹಿಂಬಾಲಿಸಿಕೊಂಡು ಬೆಂಗಳೂರಿಗೆ ಬಂದಿದ್ದ ಅನ್ನೋ ಮಾಹಿತಿ ಇದೆ. ಸದ್ಯ ಬೆಂಗಳೂರಿನ ಸಿದ್ದಾಪುರ ಮತ್ತು ಈ ಜಯನಗರದ ಪರಿಸರದಲ್ಲೇ ನೆಲೆಸ್ಕೊಂಡಿದ್ದ ಅನ್ನೋ ಮಾಹಿತಿ. ಇನ್ನು ರಮ್ಯಾ ಉಲ್ಲಾಸ್ ಮೂಲತಃ ಅಂಕೋಲಾ ತಾಲೂಕಿನ ಅಗಸೂರು ಗ್ರಾಮದವರು. ಅಂದರೆ ನಾಗೇಂದ್ರನ ಹೆಬ್ಬುಲ್ ಗ್ರಾಮ ಇದೆಯಲ್ವ, ಅದರ ಅಕ್ಕಪಕ್ಕದ ಊರು. ರಮ್ಯಾ ಅತ್ಯಂತ ಕಷ್ಟಪಟ್ಟು ಓದಿ ಬೆಂಗಳೂರಿನ ಪ್ರತಿಷ್ಠಿತ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಆಪರೇಷನ್ ಥಿಯೇಟ್ರ್ OT ಟಿಯಲ್ಲಿ ಟೆಕ್ನಿಷಿಯನ್ ಆಗಿ ಗೌರವಾನ್ವಿತ ಕೆಲಸವನ್ನು ಗಿಟ್ಟಿಸ್ಕೊಂಡಿದ್ದರು. ಇವರ ಕುಟುಂಬ ಇವರ ದುಡಿಮೆಯನ್ನು ನಂಬಿಕೊಂಡಿತ್ತು. ನಾಗೇಂದ್ರನ ನಿರಂತರವಾದಂಥ ಕಾಟ, ಈ ಚಿತ್ರಹಿಂಸೆಯಿಂದ ಬೇಸತ್ತಿದ್ದಂಥ ರಮ್ಯಾ ಆತನಿಂದ ದೂರವಿರಲಿಕ್ಕೆ ಬೆಂಗಳೂರಿನ ಜಯನಗರದ 1ನೇ ಬ್ಲಾಕ್ನ ಬೈರಸಂದ್ರ ಭೋವಿ ಕಾಲೋನಿಯ ಬಾಡಿಗೆ ಮನೆಯೊಂದರಲ್ಲಿ ವಾಸ ಮಾಡಿಕೊಂಡಿದ್ದರು. ಇದು ಇವರ ಮಾಹಿತಿ. ಇನ್ನು ನಾಗೇಂದ್ರ ಮತ್ತು ರಮ್ಯಾ ಇವರಿಬ್ಬರ ನಡುವಿನ ಪ್ರೀತಿಯ ಬಗ್ಗೆ ಸ್ವಲ್ಪ ಚುಟುಕಾಗಿ ಹೇಳೋದಾದರೆ, ಕಾಲೇಜು ದಿನಗಳಿಂದಲೇ ಅಂದರೆ ಸುಮಾರು 7 ವರ್ಷಗಳಿಂದ ಪರಸ್ಪರ ಪರಿಚಯವಾಗಿತ್ತು. ನಾಗೇಂದ್ರನಿಗೆ ಯಾವುದೇ ಸ್ಥಿರವಾದಂಥ ಕೆಲಸ ಇಲ್ಲ, ಈ ಥರದೊಂದು ಕೆಟ್ಟ ಮನಸ್ಥಿತಿಯ ವರ್ತನೆ, ಇವೆಲ್ಲವನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಣ್ಣುಮಕ್ಕಳಿಗೇನು ಬಹಳಷ್ಟು ಸಮಯ ಬೇಕಾಗೋದಿಲ್ಲ. ಹಾಗಾಗಿ ಇದು ಮದುವೆ ಹಂತಕ್ಕೆ ಹೋದಾಗ, ಮದುವೆ ಪ್ರಸ್ತಾಪ ಬಂದಾಗ ನೇರವಾಗಿ ರಿಜೆಕ್ಟ್ ಕೂಡ ಮಾಡ್ತಾರೆ. ಯಾವಾಗ ರಮ್ಯಾ ನಾಗೇಂದ್ರನ ಕಿರುಕುಳಕ್ಕೆ ರೋಸ್ ಹೋಗಿ ಆತನ ನಂಬರ್ನ ಬ್ಲಾಕ್ ಮಾಡಿಕೊಂಡ್ರೋ, ಸಂಪೂರ್ಣವಾಗಿ ರಿಲೇಷನ್ಶಿಪ್ ಏಕಾಏಕಿಯೇ ಕಳೆದುಕೊಂಡು ಬಿಡ್ತೋ, ಆಗ ಇದನ್ನೆಲ್ಲವನ್ನು ಕೂಡ ಇದು ಬೇರೆ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ನಾಗೇಂದ್ರನ ತಲೆಯಲ್ಲಿ ಹುಳುಗಳೆಲ್ಲ ಆಡಲಿಕ್ಕೆ ಶುರು ಮಾಡಿರೋದು. ಮಗಳ ನಿರ್ಧಾರ ಬೇಡ ಹುಡುಗ ಅಂತ ಅಂದದಕ್ಕೆ ರಮ್ಯಾ ಹೆತ್ತವರು ಕೂಡ ಸಾಥ್ ಕೊಟ್ಟಿದ್ರಂತೆ. ವೀಕ್ಷಕರ ಪ್ರೀತಿ ಅನ್ನೋದಿದೆಯಲ್ಲ, ಇದು ಹಠ ಅಲ್ಲ, ನೀವು ಯಾರಿಂದಲೋ ಬಲವಂತವಾಗಿ ಪಡೆಯೋದು ಅಲ್ಲ. ಇಲ್ಲಿ ಹುಡುಗಿ ಇದೆ ತಪ್ಪು ಅಂತಲೂ ಕೂಡ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಈ ಥರ ಮನಸ್ಥಿತಿಯಿಂದ ಆಕೆ ದೂರ ಇದ್ದರೂ ಕೂಡ ಸೇಫ್ ಅಂತಲೂ ಕೂಡ ಅನ್ನಿಸ್ಬೋದು. ಅಥವಾ ಹುಡುಗಿ ಆರಂಭದಲ್ಲಿ ಇವನಿಂದ ಎಲ್ಲವನ್ನೂ ಕೂಡ ಮೋಜು ಮಸ್ತಿ ಮಾಡಿ ತಿರುಗಾಡಿ ನಿನ್ನೆ ಮದುವೆ ಆಗ್ತೀನಿ ಅಂತ ನಂಬಿಸಿ ಈ ಹಂತದಲ್ಲಿ ಬಿಟ್ಟು ಹೋಗೋದಿದೆಯಲ್ಲ, ಅದು ಒಂದು ಪ್ರೀತಿಗೆ ಮಾಡೋ ದ್ರೋಹ. ಹಾಗೆ ಬಿಟ್ಟೋದಾಗ ನಮಗೆ ಇನ್ನೊಂದು ಬದುಕೇ ಇಲ್ಲ ಅಂತ ಅಂದುಕೊಳ್ಳೋದಿದೆಯಲ್ಲ, ಅದು ತಮಗೆ ತಾವು ಮಾಡಿಕೊಳ್ತಕ್ಕಂಥ ಬಹಳ ದೊಡ್ಡ ದ್ರೋಹ ಅಂತ ಹೇಳಿ ನಾನು ಭಾವಿಸ್ತೀನಿ. ಅದಕ್ಕೆ ಹೇಳ್ತಾ ಇರೋದು ನಾನು, ಪ್ರೀತಿ ಅನ್ನೋದು ಹಠ ಮಾಡಿ ಪಡೆದುಕೊಳ್ಳೋದಲ್ಲ, ಅದೊಂದು ಉನ್ಮಾದ ಅಂತಲೂ ಅಲ್ಲ. ತನ್ನ ಮಾತು ಕೇಳಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಇಡೀ ಹೆದ್ದಾರಿಯನ್ನು ನಡಗಿಸ್ತುವಂಥ ಸ್ಫೋಟಕ್ಕೆ ಕೈ ಹಾಕದಂಥ ನಾಗೇಂದ್ರನ ಅಂತ್ಯ ಇವತ್ತು ಭೀಕರವಾಗಿ ಮುಗಿದು ಹೋಗ್ಬಿಡ್ತಾ. ಆದರೆ ಸಾವಿನ ದವಡೆಯಿಂದ ಪಾರಾದಂಥ ರಮ್ಯಾ ಇವತ್ತು ಆಸ್ಪತ್ರೆ ಬೆಡ್ ಮೇಲೆ ಹೋರಾಡ್ತಾ ಇದ್ದಾರೆ. ಯುವ ಪೀಳಿಗೆ ಇಂಥ ವಿಕೃತ ಮನಸ್ಥಿತಿಯಿಂದ ಮೊದಲು ಹೊರಗೆ ಬರಬೇಕು. ಕ್ಷಣಿಕ ಕೋಪಕ್ಕೆ ಇಡೀ ಕುಟುಂಬವನ್ನು ಬೀದಿಗೆ ತರೋ ಮುನ್ನ ಆರಂಭದಲ್ಲಿ ಯೋಚನೆ ಮಾಡಿ. ವೀಕ್ಷಕರೇ, ತುಮಕೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಂಥ ಇವತ್ತಿನ ಈ ಘಟನೆ ಇಡೀ ಸಮಾಜ ತಲೆ ತಗ್ಗಿಸುವಂಥ ಘಟನೆ. ಪ್ರೀತಿ ಅನ್ನೋದು ಇಬ್ಬರು ವ್ಯಕ್ತಿಗಳ ನಡುವಿನ ಪವಿತ್ರವಾದ ಭಾವನೆ ಆಗಬೇಕು ಹೊರತು ವಿನಾಶಕಾರಿಯಾದಂಥ ಪ್ರತಿಕಾರವಾಗಬಾರ್ದು. ನೀನು ನನಗೆ ಸಿಗದಿದ್ದರೆ ಯಾರಿಗೂ ಸಿಗಬಾರ್ದು, ನಿನ್ನ ಪ್ರಾಣವನ್ನೇ ತೆಗೆದು ಬಿಡ್ತೀನಿ ಅನ್ನೋ ಈ ವಿಕೃತ ಮನಸ್ಥಿತಿ ಇವತ್ತು ಆತ ಕರ್ಕಲಾಗಿ ಹೋಗುವಂಥ ಆಗಿಬಿಟ್ಟಿರೋದು. ಆದರೆ ಆತ ಮಾಡಿದಂಥ ಹುಚ್ಚುತನಕ್ಕೆ ಕಷ್ಟಪಟ್ಟು ಓದಿ ತನ್ನ ಕುಟುಂಬಕ್ಕೆ ಆಸರೆ ಆಗಿದ್ದಂಥ ರಮ್ಯಾ ಅನ್ನೋ ಯುವತಿ ಇವತ್ತು ಆಸ್ಪತ್ರೆ ಬೆಡ್ ಮೇಲೆ ಸಾವು ಬದುಕಿನ ನಡುವೆ ಹೋರಾಡ್ತಾ ಇರೋದು. ಫೈನಲಿ ಅವರು ಆರಾಮಾಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ, ಓಕೆ. ಆದರೆ ಇವತ್ತಿನ ಯುವ ಪೀಳಿಗೆಗೆ ಪ್ರೀತಿಯಲ್ಲಿ ನಿರಾಕರಣೆ ಎದುರಾದಾಗ ಅದನ್ನು ಗೌರವದಿಂದ ಒಪ್ಕೊಳ್ಳೋದನ್ನು ಕಲೀರಿ. ಪ್ರೀತಿ ನಿರಾಕರಿಸಿದ ತಕ್ಷಣ ಜೀವನ ಮುಗಿದು ಹೋಗಲ್ಲ. ಕ್ಷಣಿಕ ಕೋಪ, ಹಠ ಮತ್ತು ಸೇಡಿನ ಉನ್ಮಾದಕ್ಕೆ ಬಿದ್ದು ಹೆತ್ತ ಕರಳುಗಳನ್ನು ಕೂಡ ಬೀದಿಗೆ ತರಲಿಕ್ಕೆ ಹೋಗಬೇಡಿ. ನೀವು ತೆಗೆದುಕೊಳ್ಳೋ ಇಂತಹ ಒಂದು ವಿಕೃತ ನಿರ್ಧಾರ ನಿಮ್ಮನ್ನು ನಂಬಿದ ಹೆತ್ತವರ ಇಡೀ ಜೀವನವನ್ನೇ ಜೀವಂತ ಹೆಣವಾಗಿಸಿಬಿಡುತ್ತೆ. ಪ್ರೀತಿಯ ಹೆಸರಿನಲ್ಲಿ ಕ್ರೌರ್ಯವನ್ನು ಮೆರೆಯೋ ಮುನ್ನ ನಿಮ್ಮನ್ನು ಸಾಕಿ ಬೆಳೆಸಿದಂಥ ತಂದೆ ತಾಯಿಯ ಮುಖವನ್ನು ಒಮ್ಮೆ ನೆನಪಿಸ್ಕೊಳ್ಳಿ ಅಂತ ಒಂದು ಪುಟ್ಟ ಸಲಹೆಯನ್ನು ಕೊಡ್ತಾ ಈ ಸ್ಟೋರಿಗೆ ವಿರಾಮವನ್ನು ಹೇಳ್ತಾ ಇದ್ದೀನಿ. ಮುಂದಿನ ಸ್ಟೋರಿ ಸಮೇತ ಬರ್ತೀನಿ. ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕಮೆಂಟ್ಸ್ ಏನಾದರೂ ಇದ್ದರೆ ಖಂಡಿತವಾಗೂ ತಿಳಿಸಬಹುದು ಅಂತ ಹೇಳ್ತಾ ಧನ್ಯವಾದ. ನಾನು ನಿಮ್ಮ ರಾಕೇಶ್ ಆರುಂಡಿ.